ನಮ್ಮ ಆನೇಕಲ್ಲಿಂದ 15 ರಿಂದ 20 ನಿಮಿಷ ಡ್ರೈವ್ ಮಾಡ್ಕೊಂಡ್ ಬಂದ್ರೆ ಈ ಪ್ರಾಪರ್ಟಿಗೆ ರೀಚ್ ಆಗ್ತೀರಾ. ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ವಿಸಿಟ್ ಮಾಡೋದಕ್ಕೆ ಹೇಳ್ ಮಾಡಿಸ್ದಂಗಿದೆ. ನೋಡೋದಕ್ಕೆ ನಾವು ಹಳ್ಳಿ ವಾತಾವರಣದಲ್ಲಿ ಇದ್ರು ನಾನು ಯಾವ್ದೋ ರೆಸ್ಟೋರೆಂಟ್ ಬಂದಿದ್ದೀನಾ ಅಥವಾ ಬರ್ಡ್ ಸೆಂಚುರಿಗೆ ಬಂದಿದ್ದೀನಾ ಅಥವಾ ಝೂಗ್ ಬಂದಿದ್ದೀನ ನನಗೆ ತಲೆ ಕಟ್ಟಿತ್ತು. ಹಾರ ಹಾಕಿ ತಿಲ್ಕ ಇಟ್ಟು ವೆಲ್ಕಮ್ ಡ್ರಿಂಕ್ ಕೊಟ್ಟು ವೆಲ್ಕಮ್ ಮಾಡ್ತಾರೆ. ಹೊಡಿತಾ ಇರೋ ಬಿಸಿಲಿಗೆ ಫಸ್ಟ್ ರೂಮ್ ಒಳಗಡೆ ಚೆಕ್ ಇನ್ ಆದೆ. ರೂಮ್ ಅಂತೂ ನೋಡೋದಕ್ಕೆ ಸಖತ್ ಕ್ಲೀನ್ ಆಗಿ ಬೇರೆ ಇತ್ತು. ಇನ್ನು ವಾಶ್ರೂಮ್ ವಿಚಾರಕ್ಕೆ ಬಂದ್ರೆ ಅಂತೂ ಒಂದು ಬೆಡ್ರೂಮ್ ಪೋರ್ಷನ್ ಕೊಟ್ಬೋದು, ಅಷ್ಟು ಸ್ಪೇಷಿಯಸ್ ಆಗಿರೋ ವಾಶ್ರೂಮ್ ಗುರು. ರೆಸ್ಟೋರೆಂಟ್ ಅಂತ ಯಾಕೆ ಹೇಳಿದೆ ಅಂದ್ರೆ ಇಲ್ಲಿ ಸಿಗೋ ಬಫೆ ಐಟಮ್ಸ್ ಅಷ್ಟು ಸಖತ್ತಾಗಿರುತ್ತೆ. ಸುಮಾರು ರೆಸಾರ್ಟ್ ಗಳನ್ನ ವಿಸಿಟ್ ಮಾಡಿದ್ದೀನಿ, ಆದ್ರೆ ರೆಸಾರ್ಟ್ ಗಳಲ್ಲಿ ಫುಡ್ ಚೆನ್ನಾಗಿರಲ್ಲ. ಬಟ್ ಈ ಜಾಗದಲ್ಲಿ ಫುಡ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಈ ಪ್ರಾಪರ್ಟಿಲಿ ಮಿನಿ ಬರ್ಡ್ ಸೆಂಚುರಿ ಇದೆ ಅಂದ್ರೆ ತಪ್ಪಾಗೋದಿಲ್ಲ. ಪ್ರಾಣಿ ಪಕ್ಷಿಗಳ ಜೊತೆ ನೀವು ಚೆನ್ನಾಗಿ ಎಂಜಾಯ್ ಮಾಡಬಹುದು. ಹಾಗೆ ಇವ್ರದೇ ಗಾರ್ಡನ್ ಅಲ್ಲಿ ವೆರೈಟಿ ಆಗಿರೋ ಫ್ರೂಟ್ಸ್ ನ ಬೆಳೆಸಿದ್ದಾರೆ, ಅದನ್ನು ಕೂಡ ನೀವು ವಿಟ್ನೆಸ್ ಮಾಡಬಹುದು. ಅಡ್ವೆಂಚರಸ್ ಆಗಿ ಏನಾದ್ರು ಮಾಡ್ತೀವಿ ಅಂತಂದ್ರೆ ನಮ್ಮ ಹೆಣ್ಮಕ್ಳು ನಾವು ಯಾವ್ದಕ್ಕೂ ಕಮ್ಮಿ ಇಲ್ಲ ಅಂತ ಇಲ್ಲಿನ ರೋಪ್ ಆಕ್ಟಿವಿಟೀಸ್ ನ ಎಂಜಾಯ್ ಮಾಡ್ತಾ ಇದ್ರೆ, ನಾವು ಬಾಯ್ಸು ಇನ್ನು ಅದಕ್ಕಿಂತ ಮೇಲೆ ಹೋಗಿ ಸಖತ್ ಸೈಕ್ ಆಗಿ ಎಂಜಾಯ್ ಮಾಡಿದ್ವಿ. ಕಿಡ್ಸ್ ಗಂತಾನೆ ಡೆಡಿಕೇಟೆಡ್ ಪ್ಲೇ ಏರಿಯಾ ಕೂಡ ಇದೆ. ಆರಾಮಾಗಿ ನಿಮ್ಮ ಮಕ್ಕಳನ್ನ ಅಲ್ಲಿ ಬಿಟ್ಟು ಪಕ್ಕದಲ್ಲಿರೋ ಪೂಲ್ ಅಲ್ಲೋ ಅಥವಾ ರೈನ್ ಡ್ಯಾನ್ಸ್ ಅಲ್ಲಿ ಎಂಜಾಯ್ ಮಾಡಬಹುದು. ಸಂಜೆ ಆಗ್ತಾ ಇದ್ದಂಗೆ ಬಿಸಿ ಬಿಸಿ ಆಗಿರೋ ಹೈ ಟೀ ಮತ್ತೆ ಬಜ್ಜಿನೆಲ್ಲ ಟ್ರೈ ಮಾಡೋದ್ರ ಜೊತೆಗೆ ಕತ್ಲಾಗ್ತಾ ಇದ್ದಂಗೆ ಮೊಬೈಲ್ ಗಳನ್ನೆಲ್ಲ ಸೈಡ್ ಇಟ್ಬಿಟ್ಟು ಇಂಡೋರ್ ಗೇಮ್ ಆಕ್ಟಿವಿಟೀಸ್ ಅಲ್ಲಿ ನಮ್ ಬಾಯ್ಸ್ ಅಂತೂ ಸಿಕ್ಕಾಪಟ್ಟೆ ಬಿಸಿ ಆದ್ರು. ಏನೇ ಹೇಳಿ ನೈಟ್ ನಾವಿದ್ದಂತ ಕಾಟೇಜಸ್ ನೋಡೋದಕ್ಕಂತೂ ಸಾಕಾಗಿತ್ತು. ಡಿನ್ನರ್ ಆದ್ಮೇಲೆ ಚಳಿಗೆ ಬಾನ್ ಫೈರ್ ಅಲ್ಲಿ ಬೆಚ್ಚು ಕಾಯಿಸ್ಕೊಂತ ಫೀಲಿಂಗ್ಸ್ ಎಲ್ಲ ಶೇರ್ ಮಾಡ್ಕೊಂತ ಇದ್ವಿ. ಬ್ರೇಕ್ಫಾಸ್ಟ್ ಕೂಡ ಇಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ಜಿಮ್ ಮಾಡೋರಿಗೆ ಜಿಮ್ ಇದೆ, ಲಕ್ಸುರಿಯಾಗಿ ಸ್ನಾನ ಮಾಡೋದಕ್ಕೆ ಜಕೂಸಿ ಮತ್ತೆ ಸ್ಟೀಮ್ ಬಾತ್ ಕೂಡ ಇದೆ. ಜಾಗ ನೆನಪಿದೆಯಲ್ಲ, ಆನೇಕಲ್ಲಿಂದ 15 ನಿಮಿಷ ಅಷ್ಟೇನೆ. ರೆಸಾರ್ಟ್ ಏನೋ ಈ ಜಾಗಕ್ಕೆ ಮಿಸ್ ಮಾಡದೆ ವಿಸಿಟ್ ಮಾಡಿ.